ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆನಂದ್ ಕ್ಲಾಸ್, ಅವೆನ್ಯೂ ಟು ಈಸಿ ಲರ್ನಿಂಗ್. If you like the video, press like button. If you did not subscribe my channel, subscribe now and don't miss to press bell icon to get my upcoming video notification to you exclusively. ಎಸ್, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇವತ್ತಿನ ತರಗತಿನಲ್ಲಿ ನಾವು ಬಹುಮುಖ್ಯವಾದಂತಹ ಕಾನ್ಸೆಪ್ಟ್ ಅನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ದಟ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಸೊ ದಿಸ್ ಇಸ್ ದ ಫೋರ್ತ್ ಹೆಡ್ ಆಫ್ ಇನ್ಕಮ್. ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಬೇಸಿಕ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಅನ್ನ ಫಸ್ಟ್ ನಾವು ಸ್ಟಡಿ ಮಾಡೋಣ. ಯಾಕಂದ್ರೆ ದಿಸ್ ಇಸ್ ದ ಬೇಸಿಕ್ ವಿಚ್ ಹೆಲ್ಪ್ಸ್ ಯು ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್. ಐದರ್ ಇಟ್ ಮೇ ಬಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಇಟ್ ಮೇ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೇ ಬಿಡೋಣ. ಹಾಗಾದ್ರೆ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಯಾಪಿಟಲ್ ಗೇನ್ ಅಂದ್ರೆ ಏನು ಅಂತ ನೋಡೋಣ. ಸೊ ನಮಗೆ ವಿದ್ಯಾರ್ಥಿಗಳೇ, ಇನ್ಕಮ್ ಟ್ಯಾಕ್ಸ್ ಅಂಡರ್ ನಲ್ಲಿ 5 ಹೆಡ್ ಇಂದ ಬರುತ್ತೆ. ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಂಡ್ ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಐದನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದರಲ್ಲಿ ನಾಲ್ಕನೇ ಹೆಡ್ ಆಫ್ ಇನ್ಕಮ್ ಈಸ್ ಕ್ಯಾಪಿಟಲ್ ಗೇನ್. ಸೊ ಈ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈಗ. ಕ್ಯಾಪಿಟಲ್ ಗೇನ್ ಮೀನ್ಸ್ ಅನ್ ಇನ್ಕಮ್ ರಿಸೀವ್ಡ್. It is an income received by an assessee by sale or transfer of capital asset. So ಇದನ್ನ ವಿತ್ ಎಕ್ಸಾಂಪಲ್ ಹೇಳೋದಾದ್ರೆ, it is an income which is received by an assessee. Assessee ಅಂದ್ರೆ ನಾವು, ನೀವು, or any kind of taxpayer by sale of shares. ಶೇರ್ಸ್ ಅನ್ನು ಮಾರಾಟ ಮಾಡಬಹುದು, ಡಿಬೆಂಚರ್ ಅನ್ನು ಮಾರಾಟ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ ಅನ್ನು ಮಾರಾಟ ಮಾಡಬಹುದು, ಫಿಕ್ಸ್ಡ್ ಅಸೆಟ್ಸ್ ಗಳು, ಲ್ಯಾಂಡ್, ಬಿಲ್ಡಿಂಗು, ಫ್ಯಾಕ್ಟರಿ, ಫರ್ನಿಚರ್, ಇಕ್ವಿಪ್ಮೆಂಟ್ಸ್, ಇವೆಲ್ಲವುಗಳನ್ನು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಇವೆಲ್ಲವುಗಳನ್ನು ನಾವು ಒಟ್ಟಾಗಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಸೆಟ್. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಅಸೆಟ್. ಈ ಕ್ಯಾಪಿಟಲ್ ಅಸೆಟ್ ಗಳನ್ನ ಮಾರಾಟ ಮಾಡಿ ನಮ್ಗೆ ಆದಾಯ ಬರುತ್ತಲ್ಲ, ಆ ಆದಾಯವನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಹಾಗಾದ್ರೆ ಕ್ಯಾಪಿಟಲ್ ಗೇನ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಂಡೀಷನ್ ಗಳನ್ನು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಯಾಪಿಟಲ್ ಗೇನ್ ಇನ್ಕಮ್ ಅನ್ನ ನಾವು ಸೆಪರೇಟ್ ಅಂಡರ್ ಟ್ಯಾಕ್ಸ್, ಸೆಪರೇಟ್ ಹೆಡ್ಡಿಂಗ್ ನಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ಸೊ ದಟ್ ಹೆಡ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಓಕೆ, ಸೊ ಕ್ಯಾಪಿಟಲ್ ಗೇನ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಂಡೀಷನ್ ಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದು, there must be a capital asset. There must be capital asset ಅಂದ್ರೆ ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕು. ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು ಅಂತ ನಿಮ್ಗೆ ಹಿಂದಿನ ಸ್ಲೈಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಕ್ಯಾಪಿಟಲ್ ಅಸೆಟ್ ಅನ್ನ ಅಸೆಸಿ ಟ್ರಾನ್ಸ್ಫರ್ ಮಾಡಿರಬೇಕು. ಟ್ರಾನ್ಸ್ಫರ್ ಮೀನ್ಸ್ ಇಟ್ ಶುಡ್ ಬಿ ಸೇಲ್, ಓಕೆ, ಆರ್ ಎಕ್ಸ್ಚೇಂಜ್ ಆರ್ ರಿಲಿಂಗ್ವಿಶ್ಮೆಂಟ್. ಸೊ ಟ್ರಾನ್ಸ್ಫರ್ ಮಾಡಿರಬೇಕು. ಮೂರನೇದು, ಟ್ರಾನ್ಸ್ಫರ್ ಶುಡ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದ ಪ್ರೀವಿಯಸ್ ಇಯರ್. ಬಹಳ ಮುಖ್ಯವಾದಂತಹ ಅಂಶ ಇದು. ನೀವು ಸೇಲ್ ಅನ್ನ ಹಿಂದಿನ ವರ್ಷದಲ್ಲೇ ಮಾಡಿರ್ಬೇಕು. 2018-19 ಮಾಡಿರ್ಬೇಕು. 2016-17 ನೀವೇನನ್ನು ಸೇಲ್ ಮಾಡಿದ್ರೆ ಆ ವರ್ಷದ ಆದಾಯವನ್ನ ಹಿಂದಿನ ವರ್ಷದಲ್ಲಿ ನೀವು ಟ್ಯಾಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ವಿಶೇಷವಾಗಿ ಗಮನಿಸಿ ಈ ಪಾಯಿಂಟ್ ಅನ್ನ. Transfer should have taken place in the previous year only. Okay. ಹಾಗೆ ಫೋರ್ತ್ ಪಾಯಿಂಟ್, the profit or gain arising from transfer of such capital asset is not exempted from tax under section 54, 54B, 54D, 54EC, 54F, 54G, 54GA and 54GB. ಅಂದ್ರೆ ನಿಮಗೆ ಏನು ಆದಾಯ ಬಂದಿದೆ
ಆ ಆದಾಯವು ಈ ಯಾವುದೇ ಎಕ್ಸಂಪ್ಷನ್ ಗಳಿಗೆ ಒಳಗಾಗಿರಬಾರದು. ಓಕೆ, ಎಕ್ಸಂಪ್ಷನ್ಸ್ ಏನಾದ್ರೂ ನೀವು ಕ್ಲೈಮ್ ಮಾಡೋದಾದ್ರೆ ಆಫ್ಟರ್ ಎಕ್ಸಂಪ್ಷನ್ಸ್ ನಿಮ್ಗೆ ಏನ್ ಅಮೌಂಟ್ ಬರುತ್ತೆ, ಸೊ ದಾಟ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಹಿಂದಿನ ಸ್ಲೈಡ್ಗಳಲ್ಲಿ ನಾವು ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಸೊ ಆ ಕ್ಯಾಪಿಟಲ್ ಗೇನ್ ಅನ್ನ ಯಾವ ಸಂದರ್ಭಗಳಲ್ಲಿ ನಾವು ಟ್ಯಾಕ್ಸ್ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವಾಗ ನೋಡೋಣ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು. ಕ್ಯಾಪಿಟಲ್ ಅಸೆಟ್ ಅಂದ್ರೆ ಇಟ್ ಈಸ್ ನಾಟ್ ಎ ಟ್ರೇಡಿಂಗ್ ಅಸೆಟ್, ರೈಟ್? ಸೊ ಟ್ರೇಡಿಂಗ್ ಅಸೆಟ್ ಮೀನ್ಸ್ ವಾಟ್? It is not intended to resale immediately, regularly. ಪ್ರತಿನಿತ್ಯವೂ ನಾವು ಈ ಕ್ಯಾಪಿಟಲ್ ಅಸೆಟ್ ಗಳನ್ನ ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಸೊ ದೀಸ್ ಆರ್ ಪರ್ಚೇಸ್ಡ್ ಬೈ ಎನ್ ಎಸ್ಎಸ್ಸಿ ಆಸ್ ಎನ್ ಇನ್ವೆಸ್ಟ್ಮೆಂಟ್. ಆಗಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಶೇರ್ಸ್, ಡಿಬೆಂಚರ್ಸ್, ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್, ಬಾಂಡ್ಸ್, government securities, jewels, fixed assets like plant, machines, building, land, furniture, vehicles, patent and copyrights. ಇವೆಲ್ಲವುಗಳನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರಿತಾ ಇದ್ದೇವೆ. ಸ್ನೇಹಿತರೆ ಮತ್ತೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ಕ್ಯಾಪಿಟಲ್ ಗೇನ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಪಿಟಲ್ ಗೇನ್ ಅಂದ್ರೆ ಎನಿ ಇನ್ಕಮ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಎನಿ ಕ್ಯಾಪಿಟಲ್ ಅಸೆಟ್. ಓಕೆ, ಆ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು ಅಂತ ನಾನು ಈ ಒಂದು ಸ್ಲೈಡ್ ನಲ್ಲಿ ತಿಳಿಸ್ತಾ ಇದ್ದೀನಿ. ಕ್ಯಾಪಿಟಲ್ ಅಸೆಟ್ ಅಂದ್ರೆ ಇಟ್ ಇಸ್ ನಾಟ್ ಎ ಟ್ರೇಡಿಂಗ್ ಅಸೆಟ್. ಓಕೆ, ಸೊ ಇಟ್ ಈಸ್ ಪರ್ಚೇಸ್ಡ್ ಬೈ ಎನ್ ಎಸ್ಎಸ್ಸಿ ಇನ್ ದ ಫಾರ್ಮ್ ಆಫ್ ಎನ್ ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್ಸ್ ಕೂಡ ನಾನು ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ಯಾವ್ಯಾವನ್ನ ನಾನು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೇವೆ ಅಂತ. ಎಸ್ ಫ್ರೆಂಡ್ಸ್, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಅಂತ ಏನೋ ತಿಳ್ಕೊಂಡ್ವಿ. ಸೊ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಯಾವ್ಯಾವನ್ನ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಅಸೆಟ್ಸ್ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್ಸ್. ಯಾವ್ಯಾವ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್, ನೀವು ಇದನ್ನ ತಿಳ್ಕೊಬೇಕಾಗುತ್ತೆ. ಸೊ ಮೊದಲನೇದು ಸ್ಟಾಕ್ ಇನ್ ಟ್ರೇಡ್, consumable stores or raw materials held by the SSE in connection with business. ಸೊ ಸ್ಟಾಕ್ ಇನ್ ಟ್ರೇಡ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಆಟೋಮೊಬೈಲ್ಸ್ ಏನಿದೆ ಅದನ್ನ ನಾವು ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಸೊ ದೀಸ್ ಆರ್ ಮೆಂಟ್ ಫಾರ್ ಸೆಲ್. ಸೊ ಪ್ರತಿನಿತ್ಯ ನಾವು ಅವುಗಳನ್ನ ಸೇಲ್ ಮಾಡ್ತೀವಲ್ವಾ, ಸೊ ಹಾಗಾಗಿ ಅವುಗಳನ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಸೊ ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೇಕು ಅಂದ್ರೆ ನಿಮ್ಗೆ ಹೇಳಿದೀನಿ, ದೀಸ್ ಆರ್ ಪರ್ಚೇಸ್ಡ್ ಬೈ ದ ಎಸ್ಎಸ್ಸಿ ಇನ್ ದ ಫಾರ್ಮ್ ಆಫ್ ಅನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಅವನು ಪರ್ಚೇಸ್ ಮಾಡ್ತಾನೆ. ಎರಡನೇದು ನೋಡೋದಾದ್ರೆ ಪರ್ಸನಲ್ ಎಫೆಕ್ಟ್ಸ್ ಆಫ್ ದ ಎಸ್ಎಸ್ಸಿ ಇನ್ಕ್ಲೂಡಿಂಗ್ ಹೌಸ್ ಹೋಲ್ಡ್ ಗೂಡ್ಸ್ ವಿಚ್ ಆರ್ ಮೂವಬಲ್ ಇನ್ ನೇಚರ್ ಅದರ್ ದನ್ ಜ್ಯುವೆಲ್ರಿ. ಸೊ ಮನೆಯಲ್ಲಿ ನಿಮ್ಗೆ ಪರ್ಸನಲ್ ಎಫೆಕ್ಟ್ಸ್ ಏನಿರುತ್ತೆ, ಫ್ರಿಡ್ಜ್, ವಾಷಿಂಗ್ ಮಷೀನ್ಸ್ ಅಂಡ್ ಕಬೋರ್ಡ್ಸ್ ಅಂಡ್ ಟಿವಿ, ರೇಡಿಯೋ, ಫ್ಯಾನ್ಸ್ ಅಂಡ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಹೋಮ್ ಅಪ್ಲಯನ್ಸಸ್, ಇವೆಲ್ಲವುಗಳನ್ನು ನಾವು ಪರ್ಸನಲ್ ಎಫೆಕ್ಟ್ಸ್ ಅಂತ ಕರಿತೀವಿ. ಈ ಪರ್ಸನಲ್ ಎಫೆಕ್ಟ್ಸ್ ಗಳನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ ಅದರ್ ದನ್ ಜ್ಯುವೆಲ್ರಿ ಅಂತ ಹೇಳಿದ್ದಾರೆ, ಬಿಕಾಸ್ ಜ್ಯುವೆಲ್ರಿ ಈಸ್ ಕ್ಯಾಪಿಟಲ್ ಅಸೆಟ್. ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ, ಬಹಳ ವಿಶೇಷವಾದಂತಹ ಅಡ್ಜಸ್ಟ್ಮೆಂಟ್ ಇದು, ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿದೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಸೊ ದೀಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಮೆಂಟ್ ಫಾರ್ agricultural income. Is agricultural income under section 10 ನಲ್ಲಿ it is already exempted. So agricultural land is not a capital asset ಅಂತ ಇನ್ಕಮ್ ಟ್ಯಾಕ್ಸ್ ನಲ್ಲಿ ತಿಳಿಸಲಾಗಿರುತ್ತೆ. ಸೊ ನೋಡಿ, ಒಂದಷ್ಟು ಗೋಲ್ಡ್ ಬಾಂಡ್ಸ್ ಗಳಿದಾವೆ. 6.5% ಗೋಲ್ಡ್ ಬಾಂಡ್ಸ್ ಇನ್ 1977 ಅಲ್ಲಿ ಈ ಒಂದು ಗೋಲ್ಡ್ ಬಾಂಡ್ಸ್ ಅನ್ನು ಇಶ್ಯೂ ಮಾಡಿರ್ತಾರೆ ಕಾಮನ್ ಪಬ್ಲಿಕ್ ಗೆ. 7% ಗೋಲ್ಡ್ ಬಾಂಡ್ಸ್ ಇನ್ 1980, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸ್ ಇನ್ 1980. ಸೊ ಇದಿಷ್ಟು ಬಾಂಡ್ಸ್ ಗಳನ್ನ ಗವರ್ಮೆಂಟ್ ನವರು ಸಾಮಾನ್ಯ ಜನರಿಗೆ ಇಶ್ಯೂ ಮಾಡಿರ್ತಾರೆ. ಈ ಒಂದು ಬಾಂಡ್ಸ್ ಗಳು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ, ದೋ ಇಟ್ ಈಸ್ ಪರ್ಚೇಸ್ಡ್ ಬೈ ದ ಎಸ್ಎಸ್ಸಿ ಇನ್ ದ ಫಾರ್ಮ್ ಆಫ್ an investment. ಸೊ ನೆಕ್ಸ್ಟ್ ನೋಡೋದ ಸ್ಪೆಷಲ್ ಬೇರರ್ ಬಾಂಡ್ಸ್ ಅಂತ 1991 ನಲ್ಲಿ ಇಶ್ಯೂ ಮಾಡಿದ್ರು ಗವರ್ಮೆಂಟ್ ನವರು, ಅಂಡ್ ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಅಂಡರ್ ಸೆಕ್ಷನ್ 1999. ಸೊ ಇವುಗಳನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೀಲಿಕ್ಕೆ ಆಗೋದಿಲ್ಲ.
And now we are moving to understand the type of capital assets. ಟೈಪ್ ಆಫ್ ಕ್ಯಾಪಿಟಲ್ ಅಸೆಟ್ ಏನಿದೆ ನೋಡೋಣ. ಸೊ ಮೊದಲನೇದಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಎರಡನೇದಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಅನ್ನ ಎರಡು ತರ ಕ್ಲಾಸಿಫೈ ಮಾಡ್ಕೊಂಡಿದೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಎರಡನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ರೈಟ್. ಸೊ ಕ್ಯಾಪಿಟಲ್ ಗೇನ್ ಅಲ್ಲಿ, ಕ್ಯಾಪಿಟಲ್ ಗೇನ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಸೆಟ್ ಅನ್ನ ಇನ್ನೂ ಒಂದು ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡಿದ್ದೇವೆ, ಇನ್ನೂ ಒಂದು ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇವೆ, ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಸೊ ಅದರಲ್ಲಿ 3 ಕ್ಯಾಟಗರಿ ಬರುತ್ತೆ. ಸೊ ಒಂದು ಫೈನಾನ್ಷಿಯಲ್ ಅಸೆಟ್ಸ್, ಎರಡನೇದು ಡಿಪ್ರಿಷಿಯಬಲ್ ಅಸೆಟ್ಸ್, ಮೂರನೇದು ಅದರ್ ಅಸೆಟ್ಸ್. ಈ ಫೈನಾನ್ಷಿಯಲ್ ಅಸೆಟ್ಸ್, ಡಿಪ್ರಿಷಿಯಬಲ್ ಅಸೆಟ್ಸ್ ಅಂಡ್ ಅದರ್ ಅಸೆಟ್ಸ್ ಗಳಿಗೆ ಇನ್ಕಮ್ ಟ್ಯಾಕ್ಸ್ ನವರು ಒಂದಷ್ಟು ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ರೂಲ್ಸ್ ಗಳನ್ನ ಫಾಲೋ ಮಾಡಿ ನಾವು ಅದನ್ನು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅನ್ನೋದನ್ನ ನಾವು ಈಸಿಯಾಗಿ ಕಂಡುಹಿಡಿಯಬಹುದಾಗುತ್ತೆ. ಸೊ ಮೊದಲನೇದಾಗಿ ನೋಡಿ, ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಯಾವ್ಯಾವು ಅಂತ ಒಂದ್ಸರಿ ಕಣ್ಣಾಡ್ಸೋಣ. ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳಿದ್ರೆ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, ಮ್ಯೂಚುವಲ್ ಫಂಡ್ಸ್, ಯೂನಿಟ್ಸ್, ಎಕ್ಸೆಟ್ರಾ. ಓಕೆ. ಸೊ ಈ ಫೈನಾನ್ಷಿಯಲ್ ಅಸೆಟ್ಸ್ ಗಳನ್ನ ನೀವು 12 ತಿಂಗಳ ಒಳಗಾಗಿ, ಇಫ್ ಯು ಆರ್ ಯೂಸಿಂಗ್ and keep it with you for 12 months and sold after 12 months, it becomes long term capital gain. ಅಂದ್ರೆ ನೀವು 12 ಮಂತ್ಸ್ ಅನ್ನು ನೀವು ಇಟ್ಕೊಂಡು 12 ಮಂತ್ಸ್ ಆದ್ಮೇಲೆ ಸೇಲ್ ಮಾಡಿದ್ರೆ ಅದೇನಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ನೀವು 12 ಮಂತ್ಸ್ ಒಳಗೇನೆ ನೀವೇನಾದ್ರೂ ಆ ಒಂದು ಅಸೆಟ್ ಗಳನ್ನ ಮಾರಾಟ ಮಾಡ್ಬಿಟ್ರೆ, ಸೊ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗ್ಬಿಡುತ್ತೆ. ಸೊ ಆ ಅಸೆಟ್ ಗಳನ್ನ ನೀವು ಮಾರಾಟ ಮಾಡಿದ್ರೆ ಬರೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂಡ್ ನೀವು 12 ಮಂತ್ಸ್ ಇಟ್ಕೊಂಡು ಆಮೇಲೆ ನೀವು ಸೇಲ್ ಮಾಡಿದ್ರೆ ಅದರಿಂದ ಆದಾಯ ಬರೋದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ನೋಡಿ, ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಯಾವ್ಯಾವು ಅಂತ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಶೇರ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ಡಿಬೆಂಚರ್ಸ್ ಆಗಿರ್ಬೋದು, ಆರ್ ಎನಿ ಅದರ್ ಥಿಂಗ್ಸ್. ಓಕೆ, ರೈಟ್. ಎರಡನೇದಾಗಿ ನಾವು ಕ್ಯಾಪಿಟಲ್ ಗೇನ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಎರಡನೇದಾಗಿ ಡಿಪ್ರಿಷಿಯಬಲ್ ಅಸೆಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದೇವೆ. ಸೊ ಡಿಪ್ರಿಷಿಯಬಲ್ ಅಸೆಟ್ಸ್ ಅಂದ್ರೆ ಒಂದು ಬಿಸಿನೆಸ್ ಆರ್ಗನೈಸೇಷನ್ ನೀವು ಏನು ಪರ್ಚೇಸ್ ಮಾಡಿರ್ತೀರಿ, ಪ್ಲಾಂಟ್ ಅಂಡ್ ಮೆಷಿನರಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಆರ್ ವೆಹಿಕಲ್ಸ್ ಆಗಿರ್ಬೋದು, ಎನಿ ಅದರ್ ಮೂವಬಲ್ ಅಸೆಟ್ಸ್ ಆರ್ ಇಮೂವಬಲ್ ಅಸೆಟ್ಸ್ ಏನಾಗಿರುತ್ತೆ, ಆ ಅಸೆಟ್ಸ್ ಗಳನ್ನ ಡಿಪ್ರಿಷಿಯಬಲ್ ಅಸೆಟ್ಸ್ ಅಂತ ಕರಿತೇವೆ. ಆ ಡಿಪ್ರಿಷಿಯಬಲ್ ಅಸೆಟ್ಸ್ ಗಳಿಗೆ ಸೆಪರೇಟ್ ಆಗಿ ಡ್ಯೂರೇಷನ್ ಆಫ್ ಹೋಲ್ಡಿಂಗ್ ನೆಸೆಸಿಟಿ ಇಲ್ಲ. ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕಂದ್ರೆ ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡ್ತಾ ಇರ್ತೇವೆ. ಓಕೆ. ಸೊ ಎಕ್ಸಾಂಪಲ್ಸ್ ನಾನು ತೋರಿಸಿದ್ದೀನಿ ಇಲ್ಲಿ. ಯಾವ್ಯಾವ ಅಂತ ಹೇಳಿದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಪ್ಲಾಂಟ್ ಅಂಡ್ ಮೆಷಿನರೀಸ್ ಆಗಿರ್ಬೋದು, ಅಥವಾ ಫರ್ನಿಚರ್ ಅಂಡ್ ಫಿಕ್ಸ್ಚರ್ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಏನಂತ ಕರಿತೇವೆ, ಡಿಪ್ರಿಷಿಯಬಲ್ ಅಸೆಟ್. ರೈಟ್. ಸೊ ಥರ್ಡ್ ಕ್ಯಾಟಗರಿ ಆಫ್ ಅಸೆಟ್ಸ್ ಅದರ್ ಅಸೆಟ್ಸ್ ಅಂತ ಕರಿತೀವಿ. ಅದರ್ ಅಸೆಟ್ಸ್ ಅಂದ್ರೆ ಅದರ್ ದೆನ್ ಫೈನಾನ್ಷಿಯಲ್ ಅಂಡ್ ಡಿಪ್ರಿಷಿಯಬಲ್ ಅಸೆಟ್. ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಡಿಪ್ರಿಷಿಯಬಲ್ ಅಸೆಟ್ ಅನ್ನ ಬಿಟ್ಟು ಉಳಿದ ಎಲ್ಲಾ ಅಸೆಟ್ ಗಳನ್ನ ನಾವು ಅದರ್ ಕ್ಯಾಟಗರಿಗೆ ಸೇರಿಸ್ತೀವಿ. ಅದರ್ ಕ್ಯಾಟಗರಿಗೆ ಕ್ರೈಟೀರಿಯಾ ಹೇಗೆ, ಹೌ ಟು ಫೈಂಡ್ ಔಟ್ ವೆದರ್ ದೇ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ರೆ, ಇಫ್ ಯು ಆರ್ ಹೋಲ್ಡಿಂಗ್ an asset less than 36 months, it is considered as short term capital asset. If you are holding capital asset for more than 36 months, it becomes long term capital asset. Okay. ಸೊ ಈ ಒಂದು ಪರ್ಟಿಕ್ಯುಲರ್ ಅಸೆಟ್ ಗಳನ್ನ ನೀವು ಮಾರಾಟ ಮಾಡಿದ್ರೆ ರೆಸ್ಪೆಕ್ಟಿವ್ ಗೇನ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬರುತ್ತೆ. ರೈಟ್. ಲೆಟ್ ಅಸ್ ಗೋ ಫಾರ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್. ಸೊ ಆಗಲೇ ಹೇಳಿದ್ದೀನಿ, ಬಟ್ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಕ್ಯಾಪಿಟಲ್ ಗೇನ್ ಅನ್ನು ನಾವಿಲ್ಲಿ ಎರಡು ತರ ಡಿವೈಡ್ ಮಾಡಬಹುದು. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಇಟ್ ಈಸ್ ಅ ಗೇನ್ ಫ್ರಮ್ ದ ಸೇಲ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ನೀವು ಮಾರಾಟ ಮಾಡಿ ಬರುವಂತಹ ಆದಾಯವನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಗೇನ್ ಫ್ರಮ್ ದ ಸೇಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿ ಬರುವುದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. ಎಸ್,
ಲೆಟ್ಸ್ ಸಿ ದ ಪ್ರೊಫಾರ್ಮಾ ಆಫ್ ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಬಹಳ ಇಂಪಾರ್ಟೆಂಟ್, ಒಂದು ಸ್ವಲ್ಪ ಕಣ್ಣಾಡಿಸಿ ಇಲ್ಲಿ. ಸೊ ಇಲ್ಲಿ ಸೇಲ್ ಪ್ರಾಸಿಟ್ಸ್ ಆಫ್ ಅನ್ ಅಸೆಟ್ ತಗೊಳ್ತೀವಿ. ಸೇಲ್ ಪ್ರಾಸಿಟ್ಸ್ ಅಂದ್ರೆ ಎಷ್ಟಕ್ಕೆ ನೀವು ಅಸೆಟ್ ಅನ್ನ ಮಾರಾಟ ಮಾಡಿದಿರಿ. ಸೊ ನೆಕ್ಸ್ಟ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಬ್ರೋಕರೇಜ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಆಗಿರ್ಬೋದು, ಎನಿ ಅದರ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ರಿಲೇಟೆಡ್ ಆರ್ ಇನ್ ಕನೆಕ್ಷನ್ ವಿತ್ ಸೇಲ್, ಇದನ್ನ ನಾವು ಅದನ್ನ ಮೈನಸ್ ಮಾಡ್ಕೊಳ್ತೀವಿ. ಸೊ ಬ್ಯಾಲೆನ್ಸ್ ಅಂತ ಕರಿತೀವಿ, ನೆಟ್ ಸೇಲ್ ಕನ್ಸಿಡರೇಷನ್ಸ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ನಾವು ಕಾಸ್ಟ್ ಆಫ್ ಎಕ್ವಿಸಿಷನ್ ಆಫ್ ಅಸೆಟ್ ಅನ್ನ ಮೈನಸ್ ಮಾಡ್ಕೊಳ್ತೀವಿ. ಅಂದ್ರೆ ನೀವು ಅಸೆಟ್ ಅನ್ನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ, ಎಷ್ಟಕ್ಕೆ ಖರೀದಿ ಮಾಡಿದ್ರಿ, ಅದನ್ನ ನಾವು ಮೈನಸ್ ಮಾಡ್ಕೊಳ್ತೀವಿ. ಸೊ ನೀವು ಖರೀದಿ ಮಾಡಾದ್ಮೇಲೆ ಆ ಅಸೆಟ್ಗೆ ನೀವೇನಾದ್ರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ, ನೀವೇನಾದ್ರೂ ವ್ಯಾಲ್ಯೂ ಅಡಿಷನ್ಸ್ ಏನಾದ್ರೂ ನೀವು ಒಂದು ಅಸೆಟ್ಗೆ ತಗೊಂಡ್ ಬಂದಿದ್ರೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಅದನ್ನ ನಾವಿಲ್ಲಿ ಮೈನಸ್ ಮಾಡ್ಕೊಳ್ತೀವಿ. ಅಂಡ್ ಬ್ಯಾಲೆನ್ಸ್ ಏನ್ ಬರುತ್ತೆ, ದಟ್ ಈಸ್ ಗ್ರಾಸ್ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ನಾವು ಎಕ್ಸಂಪ್ಷನ್ಸ್ ಬರುತ್ತೆ. ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54. ಸೊ 54 ಅನ್ನು ನಮಗೆ ಮೈನಸ್ ಮಾಡಿದ್ರೆ ಬರುವುದನ್ನು ನಾವು ಆನ್ಸರ್ ಅನ್ನು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. Now let's see the computation of long term capital gain pro forma. So the pro forma ಹೀಗಿರುತ್ತೆ ನೋಡ್ಕೊಳ್ಳಿ, ಆ ಸೇಮ್ ಇರುತ್ತೆ. ಒಂದೇ ಒಂದು ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಬಳಸ್ತೀವಿ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ನಾರ್ಮಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ನಾರ್ಮಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಸೇಲ್ ಪ್ರಾಸಿಟ್ಸ್ ಆಫ್ ಅನ್ ಅಸೆಟ್, ಸೇಲ್ ಏನ್ ಬರುತ್ತೆ, ಸೇಲ್ ಪ್ರಾಸಿಟ್ಸ್ ಅದನ್ನ ತಗೊಳ್ಳಿ. ನೆಕ್ಸ್ಟ್ ಸೇಮ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂಡ್ ನೆಟ್ ಸೇಲ್ ಕನ್ಸಿಡರೇಷನ್ಸ್ ಬರುತ್ತೆ. ಅದಾದ್ಮೇಲೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಗೆ ಫಾರ್ಮುಲಾ ಈ ರೀತಿ ಇದೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು 280 ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಪರ್ಚೇಸ್. ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು 280. 280 is fixed, means it is an index of the year of transfer of asset. ಯಾವ ವರ್ಷ ನೀವು ಸೇಲ್ ಮಾಡ್ತೀರಿ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನರಿ ಇಂಡೆಕ್ಸ್ ಅದು. ನೆಕ್ಸ್ಟ್ ಡಿವೈಡೆಡ್ ಬೈ ಇಂಡೆಕ್ಸ್, ಇಯರ್ ಆಫ್ ಇಂಡೆಕ್ಸ್ ಆಫ್ ದ ಅಕ್ವಿಸಿಷನ್, ಯಾವ ಏನಲ್ಲಿ ಪರ್ಚೇಸ್ ಮಾಡಿದಿರಿ ಆ ಇಯರ್ದು ನೀವು ಇಂಡೆಕ್ಸ್ ಅನ್ನ ತಗೊಳ್ಬೇಕು. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೊಳ್ತೀವಿ. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಗೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು 280. 280 ಸಾಮಾನ್ಯವಾಗಿ ಪ್ರಾಬ್ಲಮ್ ಫಾರ್ಮುಲಾದಲ್ಲಿ ಅಲ್ಲೇ ಇರುತ್ತೆ, ಡಿವೈಡೆಡ್ ಬೈ ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್. ಯಾವ ವರ್ಷದಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡಿರ್ತೀರಿ ಆ ವರ್ಷದ ಇಂಡೆಕ್ಸ್ ಅನ್ನ ನೀವು ತಗೊಳ್ಬೇಕಾಗುತ್ತೆ. ಸೊ ಲೆಸ್ exemptions under section 54. Suppose if an assessee claims any exemptions, ಯಾವ್ದನ್ನ ಕ್ಲೈಮ್ ಮಾಡಿದ್ರೆ he will get the exemption. After that ನಮ್ಗೆ ಏನ್ ಬರುತ್ತೆ ಆನ್ಸರ್, ಸೊ that answer is taxable long term capital gain ಅಂತ ಕರಿತೀವಿ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ and pro formas which are followed to calculate the taxable capital gains ಅನ್ನ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು how to calculate taxable short term capital gain, how to calculate taxable long term capital gain ಅನ್ನು ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.